ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬಂದಿರೋ ನಿಮಗೆಲ್ಲರಿಗೂ ಹಾಗೂ ಆನ್ಲೈನಲ್ಲಿ ವೀಕ್ಷಿಸ್ತಿರೋ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಿದ್ದೇನೆ. ನಾವೆಲ್ಲರೂ ಎದ್ದು ನಿಂತುಕೊಂಡು ಆರಾಧನೆಗೋಸ್ಕರ ಪ್ರಾರ್ಥಿಸುವಂತರಾಗಿರೋಣ. ಕರ್ತನೇ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ. ಸ್ವಾಮಿ, ಭೂ ಪರಲೋಕಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರೇ, ಆಕಾಶವೇ ನಿನ್ನ ಸಿಂಹಾಸನ, ಭೂಮಿ ನಿನ್ನ ಪಾದಪೀಠವಾಗಿದ್ದಿಲ್ಲಪ್ಪ ಸ್ವಾಮಿ ಕರ್ತನೆ. ಹೌದು ಸ್ವಾಮಿ ಕರ್ತನೆ, ಬಂದಿರೋ ನಿನ್ನೆಲ್ಲ ಜನರನ್ನಪ್ಪ ಆಶೀರ್ವದಿಸು ಸ್ವಾಮಿ ಕರ್ತನೆ. ಹೌದು ಸ್ವಾಮಿ, ಬರಬೇಕಾಗಿರೋ ಕರ್ತನೆ ರಸ್ತೆಗಳಲ್ಲಿ ಅಡೆತಡೆ ಎಲ್ಲ ಕರ್ತನೆ ಅಪ್ಪ ಎಲ್ಲದನ್ನು ಕರ್ತನೆ ತಡೆಗಳನ್ನು ನೀಗಿಯಾಗಿಸಿ ಸ್ವಾಮಿ ಅವರನ್ನು ಕರೆದುಕೊಂಡು ಕರ್ತನೆ ನಿನ್ನ ಆರಾಧನೆಯಲ್ಲಿ ಪಾಲ್ಗೊಳ್ಳಲು ಪ್ರಾರಂಭಿಸು ಸ್ವಾಮಿ ಕರ್ತನೆ. ಅಪ್ಪ ಕರ್ತನೆ, ನಿನ್ನ ಸಾನ್ನಿಧ್ಯನು ಇಲ್ಲಿ ಚಲಿಸಲಿ ಸ್ವಾಮಿ ಕರ್ತನೆ. ಆರಾಧನೆಯಲ್ಲೂ ಕರ್ತನೆ ಅಪ್ಪ ನಿನ್ನ ವಾಕ್ಯಗಳು ನಿನ್ನ ಸ್ವಾಮಿ ನಿನ್ನ ಒಂದೊಂದು ಕರ್ತನೆ ಅಭಿಷೇಕದಿಂದ ನಮ್ಮೆಲ್ಲರನ್ನು ತುಂಬಿಸು ಸ್ವಾಮಿ ಕರ್ತನೆ. ಆಶೀರ್ವದಿಸು, ಬಲಪಡಿಸು ಸ್ವಾಮಿ ಕರ್ತನೆ. ಹೌದು ಸ್ವಾಮಿ, ಬಂದ ಜನರು ಕರ್ತನೆ ತಮ್ಮ ಎಷ್ಟೋ ನೋವುಗಳಿದ್ರು ಸ್ವಾಮಿ ಎಲ್ಲವನ್ನು ಮರೆತು ಸ್ವಾಮಿ ಇವತ್ತು ನಿನ್ನ ಸನ್ನಿಧಾನದಲ್ಲಿ ಕುಳಿತು ಕರ್ತನೆ ಆರಾಧಿಸಲು ಕರ್ತನೆ ಅವ್ರನ್ನ ಅಪ್ಪ ಮಾರ್ಪಡಿಸು ಸ್ವಾಮಿ ಕರ್ತನೆ. ನಿನ್ನ ಅಭಿಷೇಕದಿಂದ ಇಲ್ಲಿ ತುಂಬಿಸು ಸ್ವಾಮಿ ಕರ್ತನೆ. ಅಪ್ಪ ನೀನು ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ ಕರ್ತನೆ. ಹಾಡುವಂಥ ಹಾಡುಗಾರರಾಗಿರ್ಬೋದು ಸ್ವಾಮಿ ಕರ್ತನೆ. ಹೌದು ಸ್ವಾಮಿ, ಅವರಿಬ್ಬರ ಕರಗಳಲ್ಲಿ ನಿನ್ನ ಕರಗಳಲ್ಲಿ ಒಪ್ಪಿಸ್ತಿದ್ದೇನೆ ಸ್ವಾಮಿ ಕರ್ತನೆ. ಬಲಪಡಿಸು ಸ್ವಾಮಿ. ಅಪ್ಪ ಆಡುವಾಗ ಕರ್ತನೆ, ವಾದ್ಯಗಳನ್ನು ನುಡಿಸುವಾಗ ಕರ್ತನೆ ಅಪ್ಪ ಕರ್ತನೆ ನಿನ್ನ ಸಾನ್ನಿಧ್ಯವನ್ನು ಚಲಿಸಲಿ ಸ್ವಾಮಿ ಕರ್ತನೆ. ಆಶೀರ್ವದಿಸು ಸ್ವಾಮಿ ಕರ್ತನೆ. ಸೇವೆ ಮಾಡುವ ಅಪ್ಪ ಹೌದು ಸ್ವಾಮಿ ಎಲ್ಲ ಸೌಂಡ್ ಮಿಕ್ಸ್ಗಳಲ್ಲಾಗಿರ್ಬೋದು, ಮೀಡಿಯಾ ಟೀಮ್ಗಳಲ್ಲಾಗಿರ್ಬೋದು ಸ್ವಾಮಿ ಕರ್ತನೆ, ಯಾವುದೇ ತೊಂದರೆಗಳು ಉಂಟಾಗದಂತೆ, ಅಡೆತಡೆಗಳು ಇಲ್ಲದಂತೆ ಇವತ್ತು ಸ್ವಾಮಿ ಎರಡು ಆರಾಧನೆಯಲ್ಲಿ ಅಪ್ಪ ಸ್ವಾಮಿ ನಿನ್ನ ಆರಿದ ಕರ್ತನೆ. ಹೌದು ಸ್ವಾಮಿ ಅಪ್ಪ ನೀನು ಬಲಪಡಿಸಿ ಆಶೀರ್ವದಿಸು ಸ್ವಾಮಿ. ಸೇವೆಯನ್ನು ಕರ್ತನೆ ಅಪ್ಪ ನಿನ್ನ ಮೆಚ್ಚಿಸುವಂಥ ಸೇವೆ ಆಗಿರಬೇಕು ಸ್ವಾಮಿ ಕರ್ತನೆ. ಅಪ್ಪ ನೀನು ಮಾರ್ಪಡಿಸು ನಮ್ಮನ್ನು ಕರ್ತನೆ. ಅಪ್ಪ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಕರ್ತನೆ. ಅಪ್ಪ ಕರ್ತನೆ, ಅದೇ ರೀತಿಯಾಗಿ ಕರ್ತನೆ ನಿನ್ನ ಕರಗಳಲ್ಲಿ ಅಪ್ಪ ಸ್ವಾಮಿ ಕೊಟ್ಟುವಂಥ ವಾಕ್ಯಗಳ ಮನ್ನದ ಮೇಲೆ ಕರ್ತನೆ ನಿನ್ನ ಕರಗಳಲ್ಲಿ ಒಪ್ಪಿಸ್ತಿದ್ದೇನೆ ಸ್ವಾಮಿ ಕರ್ತನೆ. ಅಪ್ಪ ಕೊಡುವಂಥ ಅಪ್ಪ ಸ್ವಾಮಿ ನನ್ನ ಸಭಾ ಫಲಕರ ಮೇಲೆ ನಿನ್ನ ಕರಗಳು ಚಲಿಸಲ್ಪಡಲಿ ಸ್ವಾಮಿ. ಆಶೀರ್ವದಿಸು ಸ್ವಾಮಿ ಕರ್ತನೆ. ಹೌದು ಸ್ವಾಮಿ, ಕೊಡುವಂತ ಕರ್ತನೆ ಅಪ್ಪ ಈ ನೆಡಲ್ಪಟ್ಟ ತಿಂಗಳಲ್ಲಿ ಕರ್ತನೆ ಅಪ್ಪ ಸ್ವಾಮಿ ಕಳೆದ ಕರ್ತನೆ 2 ವಾರಗಳಲ್ಲಿ ನಡೆಸಿದ ರೀತಿಯಲ್ಲಿ ಸ್ವಾಮಿ 3ನೇ ವಾರದಲ್ಲಿ ನಮ್ಮನ್ನು ನಡೆಸಿಕೊಡು ಸ್ವಾಮಿ ಕರ್ತನೆ. ಹೌದು ಸ್ವಾಮಿ ಕರ್ತನೆ, ನಾವು ಕರ್ತನೆ ಸಂಪೂರ್ಣವಾಗಿ ನಿನ್ನಲ್ಲೇ ನೆಡಲ್ಪಟ್ಟು ಸ್ವಾಮಿ ಕರ್ತನೆ ಹೇರಳವಾದ ಫಲ ಕೊಡುವಂತೆ ನಮ್ಮನ್ನೆಲ್ಲ ಮಾರ್ಪಡಿಸು ಸ್ವಾಮಿ ಕರ್ತನೆ. ಈ ಕರ್ತನೆ ಈ ವರ್ಷದ ಕರ್ತನೆ ವಾಗ್ದಾನದ ಪ್ರಕಾರ ಸ್ವಾಮಿ 1ನೇ ತಿಂಗಳಿನಿಂದ ನಮ್ಮೆಲ್ಲರನ್ನು ಹೇರಳವಾದ ಸಮೃದ್ಧಿಯಲ್ಲಿ ಕರ್ತನೆ ನಡೆಸಿಕೊಂಡು ಹೋಗುವಂತೆ ಮಾರ್ಪಡಿಸು ಸ್ವಾಮಿ ಕರ್ತನೆ. ಅಪ್ಪ ನೀನು ಮಾಡಿದ ಸ್ತೋತ್ರ. ಆ ಮನ್ನದ ಮೇಲಿನ ಕರಗಳು ಚಲಿಸಲ್ಪಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಕರ್ತನೆ. ಅಪ್ಪ ನೀನು ಮಾಡು ಕರ್ತನೆ. ಎಲ್ಲವನ್ನು ಬಲ್ಲವನ್ನು ನೀನಾಗಿದೆಯಾ ಸ್ವಾಮಿ ಕರ್ತನೆ. ಎಲ್ಲದರ ಕರ್ತನೆ ನಿನ್ನ ಕರಗಳಲ್ಲಿ ಒಪ್ಪಿಸಿ ಪ್ರಾರ್ಥಿಸಿದ್ದೇನೆ ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವುಳ್ಳವರಾಗಿದ್ದೀರಿ. ಹಲ್ಲೆಲೂಯಾ. ಕೇಡುಗಳು ಅಕ್ಕಪಕ್ಕದಲ್ಲಿದ್ದರೂ ಅದು ನಮ್ಮನ್ನು ಮುಟ್ಟಲು ಅಸಾಧ್ಯವಾಗಿದೆ. ಹಲ್ಲೆಲೂಯಾ. ಸೈತಾನನು ಏನೇ ಕುತಂತ್ರಗಳನ್ನು ತಂದಿಟ್ಟರೂ ದೇವರು ಅವೆಲ್ಲವುಗಳಿಂದ ಬಿಡಿಸಿ ನಮ್ಮನ್ನು ನಡೆಸುವನಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನ ನಂಬುವವರಾಗಿದ್ದೀರಿ. ಹಲ್ಲೆಲೂಯಾ. ಇವತ್ತು ಆತನ ವಾಕ್ಯ ಹೇಳಿದ್ರೆ ಆತನ ನಂಬಿ ಬಂದ ಎಲ್ಲರಿಗೂ ಶುಭವೂ ಹೇರಳವೂ ಉಂಟಾಗುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ವಿವಾದದ ನಾಲಿಗೆ ನಿಂದೆಯ ಮಾತಿಗೆ ತಪ್ಪಿಸಿ ಕಾಪಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನ ನಂಬುವವರಾಗಿದ್ದೀರಿ. ಹಲ್ಲೆಲೂಯಾ. ಈ ಲೋಕವು ಈ ದಿನವನ್ನು ಏನೆಂಬುದಾಗಿ ನೆನೆಸದೆ ಎಂಬುದಾಗಿ ಬಯಸುವುದಾದರೆ ಈ ಲೋಕವು ಈ ದಿನವನ್ನು ಪಾಪದ ಕಡೆಗೆ ತೆಗೆದುಕೊಂಡು ಹೋಗುವಂಥದ್ದಾಗಿದೆ. ಈ ದಿನದಲ್ಲಿ ಅನೇಕ ಜನರು ಪಾಪವನ್ನು ಮಾಡುವಂಥವರಾಗಿರ್ತಾರೆ. ಈ ದಿನದಲ್ಲಿ ಅನೇಕ ಜನರು ದೇವರಿಗೆ ದ್ರೋಹವನ್ನು ಮಾಡುವಂಥವರಾಗಿರ್ತಾರೆ. ಹಲ್ಲೆಲೂಯಾ. ನಾವು ನೀವಾದರೂ ಕರ್ತನ ಸಮ್ಮುಖದಲ್ಲಿ ಆರಾಧನೆ ಮಾಡಲು ವಾಕ್ಯವನ್ನು ಕೇಳಲು ಸಿದ್ಧರಾಗಿ ಬಂದಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಹೇಳ್ರಿ, ನನ್ನ ಬಲ ನೀತಾನೆ, ಗುರಾಣಿಯು ನೀತಾನೆ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ಶಕ್ತವಾಗಿ ನಾವು ದೇವರನ್ನ ಗಣಪಡಿಸೋಣ. ಎಲ್ಲರೂ ಕಣ್ತೊಡ್ತಾ ನಂಬಿ ಬಂದ ಎಲ್ಲರಿಗೂ ಶುಭವು ಹೇರಳು ಎಂಬುದಾಗಿ ಹೇಳಿ ದೇವರ ನಾಮವನ್ನು ಶಕ್ತವಾಗಿ ನಾವು ಗಣಪಡಿಸೋಣ. ಎಲ್ಲರೂ ಕಣ್ತೊಡ್ಡ ಶಕ್ತವಾಗಿ. ನಂಬಿ ಬಂದ ಎಲ್ಲರಿಗೂ ನೀ ಶುಭವು ಹೇರಳವು. ನಂಬಿ ಬಂದ ಎಲ್ಲರಿಗೂ ನೀ ಶುಭವು ಹೇರಳವು. ನಂಬಿರುವೆ, ನಂಬಿರುವೆ ಶಕ್ತವಾಗಿ. ಹೌದು ಸ್ವಾಮಿ. ನಂಬಿರುವೆ, ನಂಬಿರುವೆ ನಂಬತಕ್ಕ ತಂದೆ. ಹೇಳುವ ನಂಬಿ ಬಂದ. ಹೌದು ಸ್ವಾಮಿ, ನೀ ಶುಭವು ಹೇರಳವು. ಪೂರ್ಣ ಮನಸ್ಸಿನ ಹೇಳುವ. ನಂಬಿ ಬಂದ ಎಲ್ಲರಿಗೂ ನೀ ಶುಭವು ಹೇರಳ
ಹೇಳುವ ನಂಬಿ ಬಂದ ಎಲ್ಲರಿಗೂ, ನಂಬಿ ಬಂದ ಎಲ್ಲರಿಗೂ ನಿಶುಭವು ಹೇರಳವು. ನಂಬಿ ಬಂದ ಎಲ್ಲರಿಗೂ ನಿಶುಭವು ಹೇರಳವು. ಮನುಷ್ಯರ ಒಳ ಸಂಚಿಗೆಲ್ಲ ಮರೆ ಮಾಡಿ ಕಾದಿರುವೆ. ಮನುಷ್ಯರ ಒಳ ಸಂಚಿಗೆಲ್ಲ ಮರೆ ಮಾಡಿ ಕಾದಿರುವೆ. ವಿವಾದದ ನಾಲಿಗೆ ನಿಂದೆಯ ಮಾತಿಗೆ ತಪ್ಪಿಸಿ ಕಾಪಾಡುವೆ. ಹೇಳುವ ವಿವಾದದ ನಾಲಿಗೆ ನಿಂದೆಯ ಮಾತಿಗೆ ತಪ್ಪಿಸಿ ಕಾಪಾಡುವೆ. ನಂಬಿರುವೆ ನಂಬಿರುವೆ ಶಕ್ತವಾಗಿ ಪೂರ್ಣ ಮನಸ್ಸಿನಿಂದ ಹೇಳುವ ನಂಬಿರುವೆ ನಂಬಿರುವೆ ನಂಬಿರುವೆ. ನಂಬತಕ್ಕ ಪಾಯ್ತದೆ ಹೇಳುವ ನಂಬಿ ಬಂದ ಎಲ್ಲರಿಗೂ ನಿಶುಭವು ಹೇರಳವು. ನಂಬಿ ಬಂದ ಎಲ್ಲರಿಗೂ ನಿಶುಭವು ಹೇರಳವು. ನನ್ಬಲ ನೀತಾನೆ ಗುರಾಣಿಯು ನೀತಾನೆ. ನನ್ಬಲ ನೀತಾನೆ ಗುರಾಣಿಯು ನೀತಾನೆ. ಸಹಾಯವಾದೆ ನೇರವಾದೆ ಕೀರ್ತನೆ ಹಾಡುವೆನು. ಹೇಳುವ ಸಹಾಯವಾದೆ. ಹೌದು ಸ್ವಾಮಿ, ಮಾಡಿದ ಉಪಕಾರಗಳನ್ನು ನೆನೆಸುತ್ತೇಣ. ನಂಬಿರುವೆ ನಂಬಿರುವೆ ನಂಬಿರುವೆ. ಹೇಳುವ ನಂಬತಕ್ಕ ಶಕ್ತವಾಗಿ ಪೂರ್ಣ ಮನಸ್ಸಿನಿಂದ ನಂಬತಕ್ಕ ತಂದೆ. ನಂಬಿ ಬಂದ ಊರಿದು ಶವರದರವ. ಹೌದು ಸ್ವಾಮಿ, ನಂಬಿ ಬಂದ ಎಲ್ಲರಿಗೂ ನಿಶುಭವು ಹೇರಳವು. ಕಾನಾನ್ಯ ಸ್ತ್ರೀಯೊಬ್ಬಳು ಕೂಗುತ್ತಾ ಹಿಂದೆ ಹೋದಳು. ಕಾನಾನ್ಯ ಸ್ತ್ರೀಯೊಬ್ಬಳು ಕೂಗುತ್ತಾ ಹಿಂದೆ ಹೋದಳು. ಅಮ್ಮ ನಿನ್ನಂಬಿಕೆ ಬಹಳವು ಎಂದು ಅದ್ಭುತ ನೀ ಮಾಡಿದೆ. ಹೇಳುವ ಅಮ್ಮ ನಿನ್ನಂಬಿಕೆ. ಹೌದು, ಕರ್ತನ ಅದ್ಭುತ ಮಾಡಲು ಶಕ್ತವಾದ ದೇವರೇ. ಹೇಳುವ ನಂಬಿರುವೆ ನಂಬಿರುವೆ ನಂಬಿರುವೆ. ನಂಬತಕ್ಕ ತಂದೆ. ನಂಬಿರುವೆ ನಂಬಿರುವೆ ನಂಬತಕ್ಕ ತಂದೆ. ನಂಬಿ ಬಂದ ಎಲ್ಲರಿಗೂ ನಿಶುಭವು ಹೇರಳವು. ನಂಬಿ ಬಂದ ಎಲ್ಲರಿಗೂ ನಿಶುಭವು ಹೇರಳವು. ನಂಬಿರುವೆ ನಂಬಿರುವೆ ನಂಬಿರುವೆ. ಹೇಳುವ ನಂಬತಕ್ಕ ಪೂರ್ಣ ಮನಸ್ಸಿನಿಂದ ನಂಬಿರುವೆ. ಹಲ್ಲೆಲೂಯಾ. ಮನುಷ್ಯರ ಒಳ ಸಂಚಿಗೆಲ್ಲ ಮರೆ ಮಾಡಿ ಕಾದಿರುವೆ. ಶಕ್ತವಾಗಿ ಮನುಷ್ಯರ ಒಳ ಸಂಚಿಗೆಲ್ಲ ಮರೆ ಮಾಡಿ ಕಾದಿರುವೆ. ವಿವಾದದ ನಾಲಿಗೆ ನಿಂದೆಯ ಮಾತಿಗೆ ತಪ್ಪಿಸಿ ಕಾಪಾಡುವೆ. ಸಂಪೂರ್ಣವಾಗಿ ವಿವಾದದ ನಾಲಿಗೆ ನಿಂದೆಯ ಮಾತಿಗೆ ತಪ್ಪಿಸಿ ಕಾಪಾಡು. ಆತನು ಮಾಡಿದ ಉಪಕಾರಗಳ ನೆನೆಸೇಳುವ ನಂಬಿರುವೆ ನಂಬಿರುವೆ. ನಂಬತಕ್ಕ ತಂದೆ. ಹೇಳುವ ನಂಬಿರುವೆ ನಂಬಿರುವೆ ನಂಬಿರುವೆ. ನಂಬತಕ್ಕ ತಂದೆ. ನಂಬಿರುವೆ
ನಂಬಿರುವೆ ನಂಬಿರುವೆ ನಂಬತಕ್ಕ ತಂದೆ ನಂಬಿರುವೆ ನಂಬಿರುವೆ ನಂಬತಕ್ಕ ಕಾನಾನ್ಯ ಸ್ತ್ರೀಯೊಬ್ಬಳು ಕಾನಾನ್ಯ ಸ್ತ್ರೀಯೊಬ್ಬಳು ಏನ್ವಾ ಕೂಗುತ್ತಾ ಹಿಂದೆ ಹೋದಳು ಕಾನಾನ್ಯ ಸ್ತ್ರೀಯೊಬ್ಬಳು ಕೂಗುತ್ತಾ ಹಿಂದೆ ಹೋದಳು ಅಮ್ಮ ನಿನ್ನಂಬಿಕೆ ಬಹಳವು ಎಂದು ಅದ್ಭುತ ನೀ ಮಾಡುವೆ ಹಲ್ಲೆಲೂಯಾ ಅಮ್ಮ ನಿನ್ನಂಬಿಕೆ ಹೇಳುವ ಅದ್ಭುತವ ನೀ ಮಾಡ್ತೀಯಪ್ಪ ನೀ ಮಾಡಿದೆ ನಂಬಿರುವೆ ನಂಬಿರುವೆ ನಂಬಿಕೆಯುಳ್ಳವರಾಗಿ ಆತನನ್ನು ಆರಾಧಿಸೋಣ ಪೂರ್ಣ ಹೃದಯದಿಂದ ಪೂರ್ಣ ಬಲದಿಂದ ಒಪ್ಪಿಸಿಕೊಟ್ಟು ಅದನ್ನು ಘನಪಡಿಸೋಣ ನಂಬಿರುವೆ 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 ನಂಬತಕ್ಕ ತಂದೆ ನಂಬಿರುವೆ ಶಕ್ತವಾಗಿ ನಂಬತಕ್ಕ ಪೂರ್ಣ ಮನಸ್ಸಿನಿಂದ ನಂಬಿರುವೆ ಸ್ವಾಮಿ ಪೂರ್ಣ ಫಲದಿಂದ ಆತನ್ನು ಘನಪಡಿಸೋಣ ಹಲ್ಲೆಲೂಯಾ ನಂಬಿರುವೆ ನಂಬಿರುವೆ ನಂಬತಕ್ಕ ತಂದೆ ನಂಬಿರುವೆ ನಂಬಿರುವೆ ನಂಬತಕ್ಕ ತಂದೆ ಹಲ್ಲೆಲೂಯಾ ರಿದು ಶಬರದರವ ಹಲ್ಲೆಲೂಯಾ ರಿದು ರವ ಶಬರವರದರದರವ ಹಲ್ಲೆಲೂಯಾ ಹಲ್ಲೆಲೂಯಾ ಈ ಲೋಕದ ಯಾವುದೇ ಮೂಲೆಗೋದ್ರು ಹಲವಾರು ಬಾರಿ ನೀವು ಬರಿಗೈಯಲ್ಲಿ ಬರುವುದು ಹಲ್ಲೆಲೂಯಾ ಕರ್ತನ ಸಮ್ಮುಖಕ್ಕೆ ನೀವು ಬರಿಗೈಯಲ್ಲಿ ಬಂದರೆ ನೀವು ಇಲ್ಲಿಂದ ಏನಾದರೂ ತೆಗೆದುಕೊಂಡು ಹೋಗುವವರಾಗಿರ್ತೀರ ಹಲ್ಲೆಲೂಯಾ ಎಷ್ಟು ಜನ ನಂಬುವವರಾಗಿದ್ದೀರಿ ಹಲವಾರು ಬಾರಿ ಅನೇಕ ಸ್ಥಳಗಳಿಗೆ ಹೋಗಬಹುದು ಬರಿಗೈಯಲ್ಲಿ ನಿರಾಶ್ರಿತರಾಗಿ ಏನು ಇಲ್ಲದವರಾಗಿ ದುಃಖದಿಂದ ಹೋಗಬಹುದು ಹಲ್ಲೆಲೂಯಾ ಆದರೆ ಕರ್ತನ ಸಮ್ಮುಖಕ್ಕೆ ಬರುವವರು ಕರ್ತನ ಆಲಯಕ್ಕೆ ಬರುವವರು ಹರ್ಷಗೊಂಡು ಅವರು ಏನಾದರೂ ಆಶೀರ್ವಾದಗಳನ್ನು ಹೊತ್ತುಕೊಂಡು ಹೋಗಿರುವಂತರಾಗಿರ್ತಾರೆ ಹಲ್ಲೆಲೂಯಾ ನಂಬಿಕೆಯಿಂದ ಅದನ್ನು ಮಾನಿಸುವಾಗ ನಂಬಿಕೆಯಿಂದ ಅದನ್ನು ಸ್ವೀಕರಿಸುವಾಗ ದೇವರು ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ಮಾಡುವನಾಗಿದ್ದಾನೆ ಹಲ್ಲೆಲೂಯಾ ಇವತ್ತೇಣ ಯೇಸುವಿನ ನಾಮ ಅದ್ಭುತವಾದದ್ದು ಯೇಸುವಿನ ನಾಮ ಅತಿಶಯವಾದದ್ದು ಹಲ್ಲೆಲೂಯಾ ಹಲ್ಲೆಲೂಯಾ ಇವತ್ತೇಣ ಸಕಲ ರೋಗವು ಸ್ವಸ್ಥವಾಗುವುದು ಯಾರ ನಾಮದಲ್ಲಿ ಅದು ಯೇಸುವಿನ ನಾಮದಲ್ಲಿ ಹಲ್ಲೆಲೂಯಾ ನೀವು ಬಲಹೀನರಾದಾಗಲೂ ಕಣ್ಣೀರಿನಲ್ಲಿದ್ದಾಗಲೂ ಸಂತೈಸುವ ಕರಗಳದು ಯಾರ ಕರಗಳು ಅದು ಯೇಸುವಿನ ಕರಗಳು ಮಾತ್ರ ಹಲ್ಲೆಲೂಯಾ ಇವತ್ತೇಣ ಯೇಸುವಿನ ನಾಮ ಅದ್ಭುತವಾದದ್ದು ಯೇಸುವಿನ ನಾಮ ಅತಿಶಯವಾದದ್ದು ಎಂಬುದಾಗಿ ಹಲ್ಲೆಲೂಯಾ ಎಷ್ಟು ಜನ ಸಿದ್ಧರಾಗಿದ್ದೀರಿ ಪೂರ್ಣ ಮನಸ್ಸಿನಿಂದ ನಾವು ಶಕ್ತವಾಗಿ ಘನಪಡಿಸೋಣ ಶಕ್ತವಾಗಿ ಪೂರ್ಣ ಮನಸ್ಸಿನಿಂದ ಯೇಸುವಿನ ನಾಮ ಅದ್ಭುತವಾದದ್ದು ಯೇಸುವಿನ ನಾಮ ಅತಿಶಯವಾದದ್ದು ಯೇಸುವಿನ ನಾಮ ಅದ್ಭುತವಾದದ್ದು ಯೇಸುವಿನ ನಾಮ ಯೇಸುವಿನ ನಾಮ ಯೇಸುವಿನ ನಾಮ ಅದ್ಭುತವಾದದ್ದು ಯೇಸುವಿನ ನಾಮ ಅತಿಶಯವಾದದ್ದು ಯೇಸುವಿನ ನಾಮ ಅದ್ಭುತವಾದದ್ದು ಯೇಸುವಿನ ನಾಮ ಅತಿಶಯವಾದದ್ದು ಅದ್ಭುತ 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 ಯೇಸುವಿನ ನಾಮದಲ್ಲಿ ಅತಿಶಯ 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 ಯೇಸುವಿನ ನಾಮದಲ್ಲಿ ಅದ್ಭುತ 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 ಯೇಸುವಿನ ನಾಮದಲ್ಲಿ ಅತಿಶಯ 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 ಯೇಸುವಿನ ನಾಮದಲ್ಲಿ ಹೇಳುವ ಯೇಸುವಿನ ನಾಮ ಶಕ್ತವಾಗಿ ಯೇಸುವಿನ ನಾಮ ಅತಿಶಯವಾದದ್ದು ಯೇಸುವಿನ ನಾಮ
ಅದ್ಭುತವಾದದ್ದು ಯೇಸುವಿನ ನಾಮ ಅತಿಶಯವಾದದ್ದು. ಪಾಪವು ನೀಗದು ಶಾಪವು ನೀಗದು ಯೇಸುವಿನ ನಾಮದಲ್ಲಿ. ಹೇಳ್ವಾ ಪಾಪವು ನೀಗದು ಶಾಪವು ನೀಗದು ಯೇಸುವಿನ ನಾಮದಲ್ಲಿ. ದುಷ್ಟ ಶಕ್ತಿಯಿಂದ ಬಿಡುಗಡೆ ಬಿಡುಗಡೆ ಯೇಸುವಿನ ನಾಮದಲ್ಲಿ. ಹೇಳುವ ಶಕ್ತವಾಗಿ ದುಷ್ಟ ಶಕ್ತಿಯಿಂದ ಬಿಡುಗಡೆ ಬಿಡುಗಡೆ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮ ಯೇಸುವಿನ ನಾಮ ಅದ್ಭುತವಾದದ್ದು ಯೇಸುವಿನ ನಾಮ ಅತಿಶಯವಾದದ್ದು ಯೇಸುವಿನ ನಾಮ ಅದ್ಭುತವಾದದ್ದು ಯೇಸುವಿನ ನಾಮ ಅತಿಶಯವಾದದ್ದು. ಪವಿತ್ರ ಆತ್ಮನ ಅಗ್ನಿಯ ಸುರಿಸುವ ಯೇಸುವಿನ ನಾಮದಲ್ಲಿ. ಪವಿತ್ರ ಯೇಸುವಿನ ನಾಮದಲ್ಲಿ. ಕೃಪೆಯು ಮಹಿಮೆಯು ನಿತ್ಯ ಜೀವವು ಯೇಸುವಿನ ನಾಮದಲ್ಲಿ. ಹೇಳುವ ಕೃಪೆಯು ಮಹಿಮೆಯು ಯೇಸುವಿನ ನಾಮದಲ್ಲಿ. ಹೇಳುವ ಯೇಸುವಿನ ನಾಮ ಯೇಸುವಿನ ನಾಮ ಅದ್ಭುತವಾದದ್ದು ಯೇಸುವಿನ ನಾಮ ಅತಿಶಯವಾದದ್ದು ಯೇಸುವಾದ ಅತಿಶಯವಾದದ್ದು. ಸಕಲ ರೋಗವು ಸ್ವಸ್ಥವಾಗುವುದು ಯೇಸುವಿನ ನಾಮದಲ್ಲಿ. ಸಕಲ ರೋಗವು ಸ್ವಸ್ಥವಾಗುವುದು ಯೇಸುವಿನ ನಾಮದಲ್ಲಿ. ಗಾಯ ನೀಗುವುದು ಯೇಸುವಿನ ನಾಮದಲ್ಲಿ. ಹೇಳುವ ಗಾಯ ನೀಗುವುದು ಗಾಯ ನೀಗುವುದು ಜಯವು ಬರುವುದು ಯೇಸುವಿನ ನಾಮದಲ್ಲಿ. ಹೇಳುವ ಯೇಸುವಿನ ನಾಮ ಯೇಸುವಿನ ನಾಮ ಅದ್ಭುತವಾದದ್ದು ಯೇಸುವಿನ ನಾಮ ಅತಿಶಯವಾದದ್ದು ಯೇಸುವಿನ ನಾಮ ಅದ್ಭುತವಾದದ್ದು ಯೇಸುವಿನ ನಾಮ ಅತಿಶಯವಾದದ್ದು. ಅದ್ಭುತ 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 ಯೇಸುವಿನ ನಾಮ. ನಂಬಿಕೆಯಿಂದ ಹೇಳುವ ಅತಿಶಯ 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 ಯೇಸುವಿನ ನಾಮದಲ್ಲಿ. ಕಾರಣ ತಟ್ಟ ಶಕ್ತವಾಗಿ ಅದ್ಭುತ 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 ಯೇಸುವಿನ ನಾಮದಲ್ಲಿ. ಅತಿಶಯ 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 ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮ ಅದ್ಭುತವಾದದ್ದು ಯೇಸುವಿನ ನಾಮ ಅತಿಶಯವಾದ. ಹೇಳುವ ಯೇಸುವಿನ ನಾಮ ಅದ್ಭುತವಾದದ್ದು ಯೇಸುವಿನ ನಾಮ ಅತಿಶಯವಾದದ್ದು. ಪಾಪವು ನೀಗದು ಶಾಪವು ನೀಗದು ಯೇಸುವಿನ ನಾಮದಲ್ಲಿ. ಹೇಳುವ ಪಾಪವು ನೀಗದು ಪಾಪವು ನೀಗದು ಶಾಪವು ನೀಗದು ಯೇಸುವಿನ ನಾಮದಲ್ಲಿ. ದುಷ್ಟ ಶಕ್ತಿಯಿಂದ ಬಿಡುಗಡೆ ಬಿಡುಗಡೆ ಯೇಸುವಿನ ನಾಮದಲ್ಲಿ. ಹೇಳುವ ಬಾಯಿ ತೆರೆದು ದುಷ್ಟ ಶಕ್ತಿಯಿಂದ ಬಿಡುಗಡೆ ಬಿಡುಗಡೆ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮ ಯೇಸುವಿನ ನಾಮ ಅದ್ಭುತವಾದದ್ದು ಯೇಸುವಿನ ನಾಮ ಅತಿಶಯವಾದದ್ದು ಯೇಸುವಿನ ನಾಮ ಅದ್ಭುತವಾದದ್ದು ಯೇಸುವಿನ ನಾಮ ಅತಿಶಯವಾದದ್ದು. ಯೇಸುವಿನ ನಾಮ ಯೇಸುವಿನ ನಾಮ ಅದ್ಭುತವಾದದ್ದು ಯೇಸುವಿನ ನಾಮ ಅತಿಶಯವಾದದ್ದು ಯೇಸುವಿನ ನಾಮ ಅದ್ಭುತವಾದದ್ದು ಯೇಸುವಿನ ನಾಮ ಅತಿಶಯವಾದದ್ದು. ಸಕಲ ರೋಗವು ಸ್ವಸ್ಥವಾಗುವುದು ಯೇಸುವಿನ ನಾಮದಲ್ಲಿ. ಬಾಧ್ಯರದು ನಂಬಿಕೆಯುಳ್ಳವರಾಗಿ ಹೇಳುವ ನಂಬಿಕೆಯುಳ್ಳವರಾಗಿ ಶಕ್ತವಾಗಿ ಯೇಸುವಿನ
ನೀಗುವುದು, ಜಯವು ಬರುವುದು ಯೇಸುವಿನ ನಾಮದಲ್ಲಿ. ನಂಬಿಕೆಯಿಂದ ಹೇಳುವ ಸಹಾಯ ನೀಗುವುದು, ಜಯವು ಬರುವುದು ಯೇಸುವಿನ ನಾಮದಲ್ಲಿ ಹೇಳುವ. ಯೇಸುವಿನ ನಾಮ, ಯೇಸುವಿನ ನಾಮ ಅದ್ಭುತವಾದದು, ಯೇಸುವಿನ ನಾಮ ಅತಿಶಯವಾದದ್ದು. ಶಕ್ತವಾಗಿ. ಯೇಸುವಿನ ನಾಮ ಅದ್ಭುತವಾದದು, ಯೇಸುವಿನ ನಾಮ ಅತಿಶಯವಾದದ್ದು. ಅದ್ಭುತ 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 ಯೇಸುವಿನ ನಾಮದಲ್ಲಿ. ಅತಿಶಯ 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 ಯೇಸುವಿನ ನಾಮದಲ್ಲಿ. ಅದ್ಭುತ 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 ಯೇಸುವಿನ ನಾಮದಲ್ಲಿ. ಅತಿಶಯ 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 ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮ ಶಕ್ತವಾಗಿ. ಅದ್ಭುತವಾದದ್ದು ಯೇಸುವಿನ ನಾಮ ಅತಿಶಯ ಸಂಪೂರ್ಣವಾಗಿ. ಯೇಸುವಿನ ನಾಮ ಅದ್ಭುತವಾದದ್ದು, ಯೇಸುವಿನ ನಾಮ ಅತಿಶಯವಾದದ್ದು. ಅದ್ಭುತ 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 ಯೇಸುವಿನ ನಾಮದಲ್ಲಿ. ಹೇಳುವ ನಂಬಿಕೆಯುಳ್ಳವರಾಗಿ. ಅತಿಶಯ 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 ಯೇಸುವಿನ ನಾಮದಲ್ಲಿ. ಅದ್ಭುತ 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 ಯೇಸುವಿನ ನಾಮದಲ್ಲಿ. ಅತಿಶಯ 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 ಯೇಸುವಿನ ನಾಮದಲ್ಲಿ. ಹಾಲೆಲೂಯ ಹಾಲೆಲೂಯ. ಸಕಲ ರೋಗವು ಸ್ವಸ್ಥವಾಗುವುದು ನಿನ್ನ ನಾಮದಲ್ಲಿ ಅಪ್ಪ. ಪಾಪವು ನೀಗುವುದು, ಜಯವು ಬರುವುದು ನಿನ್ನ ನಾಮದಲ್ಲಿ. ಯೇಸುವಿನ ನಾಮ ಅತಿಶಯವಾಗಿದೆ, ಯೇಸುವಿನ ನಾಮ ಪರಿಶುದ್ಧವಾಗಿದೆ. ಸಕಲ ರೋಗಗಳಿಂದ, ಸಕಲ ದುಷ್ಟತನದಿಂದ, ಸಕಲ ಪಾಪಗಳಿಂದ, ಸಕಲ ಮಾಟ ಮತ ಶಕ್ತಿಗಳಿಂದ, ಸಕಲ ದೆವ್ವಗಳಿಂದ ಓ ದೇವರು ತಪ್ಪಿಸಿ ನಿಮ್ಮ ನಡೆಸುವನಾಗಿದ್ದಾನೆ. ಓ ರಿಬೋ ರದ ಶದ ರಬ ಲ ರದ ರಬ. ಓ ಕರ್ಣ ತಟ್ಟುತ್ತ ಶಕ್ತವಾಗಿ ಅದನ್ನು ಘನಪಡಿಸೋಣ. ಓ ರಿದೋ ರದ ಶದ ರಬ ಲ ರಬ. ನೀನು ಒಳ್ಳೆಯವನು 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 ಸರ್ವಶಕ್ತನಪ್ಪ. ಓ ನಿನ್ನ ನಾಮದಲ್ಲಿ ಬಿಡುಗಡೆ ಉಂಟು ಅಪ್ಪ. ನಿನ್ನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೂ ರಕ್ಷಣೆ ಉಂಟು. ಓ ರಿದೋ ಶಬ ರದ ರದ ರಬ ಲ ರಬ ಶಯತ ಲ ರಬ. ಕರ್ತನೆ ಪವಿತ್ರಾತ್ಮನ ಅಗ್ನಿಯನ್ನು ಸುರಿಸುವ ಓ ಪವಿತ್ರ ದೇವರೇ ನಿನಗೆ ಸ್ತೋತ್ರ ಅಪ್ಪ. ಕೃಪೆಯು ಮಹಿಮೆಯು ನಿತ್ಯ ಜೀವವು ಕರ್ತನೆ ಯೇಸುವೇ ನಿನ್ನ ನಾಮದಲ್ಲಿ ಇರುವಂತದ್ದಾಗಿದೆ. ಹಾಲೆಲೂಯ 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 ಹಾಲೆಲೂಯ. ಯೇಸುವೇ ನಿನ್ನ ನಾಮಕ್ಕಾಗಿ ಸ್ತೋತ್ರ ಅಪ್ಪ. ಕರ್ತನೆ ನಿನ್ನ ನಾಮಕ್ಕಾಗಿ ಸ್ತೋತ್ರ ಅಪ್ಪ. ಈ ಲೋಕದ ಜನರು ಹೇಳಿಕೊಡುವುದು, ಬೋಧಿಸುವುದು ಈ ಲೋಕಕ್ಕೆ ಸಂಬಂಧಪಟ್ಟಂತೆ ಅಪ್ಪ. ಕರ್ತನೆ ನಿನ್ನ ಮಕ್ಕಳು, ನಿನ್ನ ದೇವದಾಸರು ನೀನು ಬೋಧಿಸುವುದು ಕರ್ತನೆ ಈ ಲೋಕಕ್ಕೂ ಸೇರಿ ಪರಲೋಕ ರಾಜ್ಯದವರೆಗೂ, ಪರಲೋಕ ರಾಜ್ಯಕ್ಕೆ ಬೇಕಾದಂತ ಎಲ್ಲ ನೀತಿಯ ಮಾರ್ಗಗಳನ್ನು ಬೋಧಿಸಲು ಶಕ್ತನಾದ ದೇವ. ಓ ನಿನಗೆ ಸ್ತೋತ್ರ. ಹಾಲೆಲೂಯ. ಪ್ರಿಯರ ಮಕ್ಕಳು, ಇವತ್ತು ಆತನಲ್ಲಿ ಕೇಳಿಕೊಡ್ರಿ. ಪವಿತ್ರ ಆತ್ಮನ ಅಗ್ನಿಯ ಸುರಿಸುವ ಯೇಸುವೆ ಇವತ್ತು ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡು ಸ್ವಾಮಿ. ಸಕಲ ಪಾಪಗಳನ್ನು, ಸಕಲ ಅಪನಂಬಿಕೆಗಳನ್ನು ಕರ್ತನೆ ಹೊಡೆದೋಡಿಸಲು ಶಕ್ತನು ನೀನು ಅಪ್ಪ. ಪ್ರಿಯರ ಮಕ್ಕಳ, ಕೀರ್ತನೆಗೆ 3:5 ಈಗ ನಾವು ಹೇಳ್ತೇವೆ, ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು ಎಂಬುದ. ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ದೇವರು ಆತನ ಮೂಲಕ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಿದನು. ಹಾಲೆಲೂಯ. ಆತನ ವಾಕ್ಯ ಹೇಳ್ತಾರೆ ಮಕ್ಕಳೇ, ಪವಿತ್ರಾತ್ಮನು ಎಲ್ಲಿದ್ದಾನೋ ಅಲ್ಲಿ ಆತನ ಬಿಡುಗಡೆ ಉಂಟು ಎಂಬುದಾಗಿ. ಹೌದು ದೇವರ ಮಕ್ಕಳೇ, ಒಣ ನೆಲದ ಮೇಲೆ ಹೇಗೆ ನೀರು ಬಿದ್ದರೆ ಅದು ಎಷ್ಟು ಸೊಗಸಾಗಿರುತ್ತೋ ಅದೇ ರೀತಿಯಲ್ಲಿ
ನಾವು ನಮ್ಮ ಹೃದಯವನ್ನು ತೆರೆದುಕೊಂಡು ಇಟ್ಕೊಬೇಕು. ನಮ್ಮ ಹೃದಯ ಒಣ ಹೃದಯ ದೇವರ ಆತ್ಮ ಸುರಿಯುವಾಗ ಅದು ಫಲ ಕೊಡುವುದಾಗಿದೆ. ಹೌದು ದೇವರ ಮಕ್ಕಳೇ, ಕಲ್ಮಶ ತೊಳೆಯುವ ಪವಿತ್ರಾತ್ಮ ನಮ್ಮ ಮೇಲೆ ಸುರಿಯಲಿ ಅಂತ ನಾವೆಲ್ಲರೂ ಧ್ವನಿ ಎತ್ತಿ ಪೂರ್ಣ ಮನಸ್ಸಿನಿಂದ ಪೂರ್ಣ ಆತ್ಮದಿಂದ ಆರಾಧನೆ ಮಾಡೋಣ ದೇವರ ಮಕ್ಕಳೇ. ಹಲ್ಲೆಲೂಯಾ. ಶರೀರವ ಶುದ್ಧಿಸಯ್ಯ, ಮುರಿದ ಹೃದಯವ ಸ್ವಸ್ಥಪಡಿಸಿ ಹೊಸ ಕಾರ್ಯಗಳ ಮಾಡಯ್ಯ. ಮುರಿದ ಹೃದಯವ ಸ್ವಸ್ಥಪಡಿಸಿ ಹೊಸ ಕಾರ್ಯಗಳ ಮಾಡಯ್ಯ. ಆತ್ಮನೇ ನನ್ನ ಅಭಿಷೇಕಿಸು, ಆತ್ಮನೇ ನನ್ನ ತೀರಿಸು, ಆತ್ಮನೇ ನನ್ನ ಮಾರ್ಗದರ್ಶಿಸು, ಆತ್ಮನೇ ನನ್ನ ಜೀವಿಸು, ಆತ್ಮನೇ ನನ್ನ ಅಭಿಷೇಕಿಸು, ಆತ್ಮನೇ ನನ್ನ ತೀರಿಸು, ಆತ್ಮನೇ ನನ್ನ ಮಾರ್ಗದರ್ಶಿಸು,
ಮಾರ್ಗದರ್ಶಿಸು ಆತ್ಮನೇ ನನ್ನು ಜೀವಿಸು ಆತ್ಮನೇ ನನ್ನ ಅಭಿಷೇಕಿಸು ಆತ್ಮನೇ ನಂದಾಹ ತೀರಿಸು ಆತ್ಮನೇ ನನ್ನ ಮಾರ್ಗದರ್ಶಿಸು ಆತ್ಮನೇ ನನ್ನು ಜೀವಿಸು ಪವಿತ್ರಾತ್ಮ ದೇವರೇ ನಿನ್ನ ಪ್ರಸನ್ನತೆ ಬಯಸುವೆವು ಪವಿತ್ರಾತ್ಮ ದೇವರೇ ನಿನ್ನ ಸಾನ್ನಿಧ್ಯ ಹರಸುವೆವು ಪವಿತ್ರಾತ್ಮ ದೇವರೇ ನಿನ್ನ ಪ್ರಸನ್ನತೆ ಬಯಸುವೆವು ಪವಿತ್ರಾತ್ಮ ದೇವರೇ ನಿನ್ನ ಸಾನ್ನಿಧ್ಯ ಹರಸುವೆವು ನಿನ್ನ ಮಹಿಮೆ ದೊಡ್ಡ ಮೇಘದಂತೆ ವ್ಯಾಪರಿಸಲಿ ಈಗಲೇ ನಿನ್ನ ಚಾಲನೆ ಅಗ್ನಿ ಜ್ವಾಲೆಯಂತೆ ಪ್ರವಹಿಸಲಿ ಈಗಲೇ ಆತ್ಮನೇ ನನ್ನ ಅಭಿಷೇಕಿಸು ಆತ್ಮನೇ ನಂದಾಹ ತೀರಿಸು ಆತ್ಮನೇ ನನ್ನ ಮಾರ್ಗದರ್ಶಿಸು ಆತ್ಮನೇ ನನ್ನು ಜೀವಿಸು ಆತ್ಮನೇ ನನ್ನ ಅಭಿಷೇಕಿಸು ಆತ್ಮನೇ ನಂದಾಹ ತೀರಿಸು ಆತ್ಮನೇ ನನ್ನ ಮಾರ್ಗದರ್ಶಿಸು ಆತ್ಮನೇ ನನ್ನು ಜೀವಿಸು ಆತ್ಮನೇ ನನ್ನು ಜೀವಿಸು ಹಾಲೆಲೂಯ. ಹೌದು ಅಪ್ಪ, ನಮ್ಮ ಒಬ್ಬೊಬ್ಬರನ್ನ ನೀವು ಉಜ್ಜೀವಿಸಿ ಅಪ್ಪ, ಒಳಗಿಂದ ಹೊರಗಿಂದ, ಆತ್ಮದಲ್ಲಿ ಅಪ್ಪ, ಮನಸ್ಸಲ್ಲಿ, ಹೃದಯದಲ್ಲಿ, ಶರೀರದಲ್ಲಿ ನಮ್ಮನ್ನ ಉಜ್ಜೀವಿಸಿ ಅಪ್ಪ. ನಿಮ್ಮ ಪವಿತ್ರಾತ್ಮ ಅಭಿಷೇಕದಿಂದ ತುಂಬಿಸಿ ಅಪ್ಪ. ನಮ್ಮ ಒಂದೊಂದು ಅಂಗಗಳಲ್ಲಿ ಅಪ್ಪ ನಿಮ್ಮ ಅಭಿಷೇಕವನ್ನ ನಾವು ಅನುಭವಿಸಬೇಕಪ್ಪ. ನಮ್ಮ ಹೃದಯದಲ್ಲಿ, ಆತ್ಮದಲ್ಲಿ, ಮನಸ್ಸಲ್ಲಿ ಅಪ್ಪ ನಿಮ್ಮ ಬೆಂಕಿ ಇಳಿದು ಬರಲಿ ಅಪ್ಪ. ನಿಮ್ಮ ಅಭಿಷೇಕ ಇಲ್ಲಿರುವಂಥ ಒಂದೊಂದು ಜನರ ಮೇಲೆ ಅಪ್ಪ ಶಕ್ತವಾಗಿ ಇಳಿದು ಬಂದಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಅವರ ಆತ್ಮಗಳನ್ನ, ಬತ್ತಿ ಹೋದ ಹೃದಯವನ್ನ ಅಪ್ಪ, ಹೌದು ಅಪ್ಪ, ನೀವು ಬೆಂಕಿಯನ್ನು ತುಂಬಿಸಿ ಏಸಪ್ಪ. ಹೌದು ಅಪ್ಪ, ನೀವು ಕಾರ್ಯ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ ರಾಜ. ಹೌದು ಅಪ್ಪ, ಶಕ್ತವಾಗಿ ನಮ್ಮ ನಡುವೆ ಅಪ್ಪ ನೀವು ನಡೆದಾಡೋದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪರ್ವತಗಳ ಕಡೆಗೆ ನಿಮ್ಮನ್ನೇ ನಾವು ನೋಡುವರಾಗಿದೆ ಅಪ್ಪ. ನನ್ನ ಸಹಾಯಕನು ನೀನೇ ಅಪ್ಪ. ಇಕ್ಕಟ್ಟಿನಲ್ಲಿಯೂ ನಿಮ್ಮನ್ನೇ ಕೂಗುತ್ತೇವೆ ರಾಜ. ನೀನೇ ನಮ್ಮನ್ನು ಎಲ್ಲ ಕಷ್ಟಗಳಿಂದ ಬಿಡಿಸಲು ಶಕ್ತನಾದ ದೇವರೇ. ಈ ಭೂಮಿಯಲ್ಲಿ ಕಡು ಪ್ರಶ್ನೆಯಲ್ಲಿ ನನ್ನ ಉತ್ತರವು ನೀನೇ ಅಪ್ಪ. ಅಂಜಿಕೆಯಲ್ಲಿ ಅಲೆಯುತ್ತಿರುವಾಗ ಏಸಪ್ಪ ತಾಯಿಯಂತೆ ಸಂತೈಸಲು ಶಕ್ತನಾದ ದೇವರು, ತಂದೆಯಂತೆ ಪೋಷಿಸಲು ನಮ್ಮನ್ನು ಬಲವುಳ್ಳ ದೇವರೇ, ನಿಮಗೆ ಸ್ತೋತ್ರ ಗೊತ್ತೇಣ. ಏಸು ನೀನೇ ನನಗೆ ಅಪ್ಪ. ಏಸು ಸಾಕು, ನೀನೇ ನನಗೆ ಅಪ್ಪ. ಇವತ್ತೇಳಿ ನನ್ನ ಮನಸ್ಸಲ್ಲಿ ನೀನಿರುವೆ ಅಪ್ಪ. ನನ್ನ ಹೃದಯದ ಆಶ್ರಯವೇ, ನಿನಗಾಗಿ ನಾವು ಜೀವಿಸ್ತೇವಪ್ಪ. ನೀನಿಲ್ಲದೆ ನಾವು ಬದುಕಲಾರನೆ ಎಂಬ ಒಂದು ತೀರ್ಮಾನವನ್ನು ಮಾಡಿಕೊಳ್ಳ್ರಿ ಪ್ರಿಯದರ ಮಕ್ಕಳು. ಇವತ್ತು ಹೇಳ್ರಿ, ಯೇಸು ನೀನೇ ನನಗೆ ಶಕ್ತವಾಗಿ ಆತನನ್ನು ನಾವು ಘನಪಡಿಸೋಣ. ಶಕ್ತವಾಗಿ ಹೃದಯವನ್ನು ಒಪ್ಪಿಸಿಕೊಟ್ಟು ಹೇಳುವ,
ಪೂರ್ಣ ಮನಸ್ಸಿನಿಂದ. ಯೇಸು ನೀನೇ, ನೀನೇ ನನಗೆ, ಯೇಸು ಸಾಕು ಸಾಕು ನನಗೆ, ಯೇಸು ನೀನೇ, ನೀನೇ ನನಗೆ, ಯೇಸು ಸಾಕು. ಹೇಳುವ, ಯೇಸು ನೀನೇ ನನಗೆ, ಯೇಸು ನೀನೇ, ನೀನೇ ನನಗೆ, ಯೇಸು ಸಾಕು. ಪೂರ್ಣ ಮನಸ್ಸಿನಿಂದ ಯೇಸು ನೀನೇ, ಯೇಸು ಸಾಕು. ನನ್ನ ಮನಸ್ಸಲ್ಲಿ ನೀನಿರುವೆ, ನನ್ನ ಹೃದಯದ ಆಶ್ರಯವೇ, ನಿನಗಾಗಿ ಜೀವಿಸುವೆ, ನೀನಿಲ್ಲದೆ ನಾ ಬದುಕಲಾರೆನು. ನನ್ನ ಮನಸ್ಸಲ್ಲಿ ನೀನಿರುವೆ, ನನ್ನ ಹೃದಯದ ಆಶ್ರಯವೇ, ನಿನಗಾಗಿ ಜೀವಿಸುವೆ, ನೀನಿಲ್ಲದೆ ನಾ ಬದುಕಲಾರೆನು. ಯೇಸು ನೀನೇ, ನೀನೇ ನನಗೆ, ಯೇಸು ಸಾಕು ಯೇಸು ನೀನೇ, ಸಾಕು ನನಗೆ. ಪರ್ವತಗಳ ಕಡೆಗೆ ನಿನ್ನನ್ನೇ ನೋಡುವೆ, ನನ್ನ ಸಹಾಯಕನು ನೀನೇ, ನೀನೇ. ಇಕ್ಕಟ್ಟಿನಲ್ಲಿಯೇ ನಿನ್ನನ್ನೇ ಕೂಗುವೆ, ನೀನೇ ನನ್ನನ್ನು ಬಿಡಿಸುವೆ. ಪರ್ವತಗಳ ಹೇಳುವ ಬಾಯ್ತೆರೆದು, ಹೌದು ಸ್ವಾಮಿ, ನಮ್ಮನ್ನು ನೋಡ್ತೇವೆ ಕರ್ತನೆ, ನನ್ನ ಸಹಾಯಕನು ನೀನೇ. ಇಕ್ಕಟ್ಟಿನಲ್ಲಿಯೇ ನಿನ್ನನ್ನೇ ಕೂಗುವೆ, ನೀನೇ ನನ್ನನ್ನು ಬಿಡಿಸುವೆ. ಯೇಸು ನೀನೇ, ನೀನೇ ನನಗೆ. ಸಂಪೂರ್ಣವಾಗಿ ಒಪ್ಪಿಸಿಕೊಳ್ಳುವ ಯೇಸು ನೀನೇ, ಯೇಸು ಸಾಕು ಸಾಕು ನನಗೆ. ಈ ಭೂಮಿಯಲ್ಲಿನ ಕಡು ಪ್ರಶ್ನೆಯಲ್ಲಿನ ನನ್ನ ಉತ್ತರವು ನೀನೇ, ನೀನೇ. ಹಾಲೆಲೂಯಾ. ಅಂಜಿಕೆಯಲ್ಲಿನ ಅಲೆಯುತ್ತಾ ನಾನಿದೆ, ತಾಯಿಯಂತೆ ಸಂತೈಸುವೆ. ಈ ಭೂಮಿಯಲ್ಲಿನ ಕಡು ಪ್ರಶ್ನೆಯಲ್ಲಿನ ನನ್ನ ಉತ್ತರವು ನೀನೇ, ನೀನೇ. ಅಂಜಿಕೆಯಲ್ಲಿನ ಅಲೆಯುತ್ತಾ ನಾನಿದೆ, ತಾಯಿಯಂತೆ ಸಂತೈಸುವೆ. ಯೇಸು ನೀನೇ, ನೀನೇ. ಹೇಳಿ
ಬಾಯಿ ತೆರೆದು ಯೇಸು ಸಾಕು ನನಗೆ ಯೇಸು ನೀನೇ ಯೇಸು ಸಾಕು ಯೇಸು ನೀನೇ ನನಗೆ ಯೇಸು ನೀನೇ ಶಕ್ತವಾಗಿ ನನಗೆ ಪೂರ್ಣ ಮನಸ್ಸಿನಿಂದ ಆತನ ಆರಾಧನೆ ಮಾಡುವ, ಆತನನ್ನು ಬಯಸುತ್ತಾ, ಆತನ ಕರಗಳನ್ನು ದೃಷ್ಟಿಸುತ್ತಾ ನೋಡುತ್ತಾ ಇವತ್ತಿನ ಯೇಸು ನೀನೇ, ಆತನ ಮುಖವನ್ನು ನೋಡುತ್ತಾ, ಆತನ ಕರಗಳನ್ನು ನೋಡುತ್ತಾ, ಆತನ ಪ್ರಸನ್ನತೆಯನ್ನು ನೋಡುತ್ತಾ ಇವತ್ತು ಆರಾಧಿಸೋಡುವ ಶಕ್ತವಾಗಿ. ಸಾಕು ನನಗೆ ಯೇಸು ನೀನೇ ನನಗೆ ಯೇಸು ಸಾಕು ಸಾಕು ನನಗೆ. ನನ್ನ ಮನಸ್ಸಲ್ಲಿ ನೀನಿರುವೆ, ನನ್ನ ಹೃದಯದ ಆಶ್ರಯವೇ, ನಿನಗಾಗಿ ಜೀವಿಸುವೆ, ನೀನಿಲ್ಲದೆ ನಾ ಬದುಕಲಾರೆನು. ಹೇಳ್ಬಾ, ನನ್ನ ಮನಸ್ಸಲ್ಲಿ ನೀನಿರುವೆ, ನನ್ನ ಮನಸ್ಸಲ್ಲಿ ನೀನಿರುವೆ, ನನ್ನ ಹೃದಯದ ಆಶ್ರಯವೇ, ನಿನಗಾಗಿ ಜೀವಿಸುವೆ, ನೀನಿಲ್ಲದೆ ನಾ ಬದುಕಲಾರೆನು. ಯೇಸು ನೀನೇ ನೀನೇ ನನಗೆ ಯೇಸು ಸಾಕು ಸಾಕು ನನಗೆ ಯೇಸು ನೀನೇ ನೀನೇ ನನಗೆ ಯೇಸು ಸಾಕು ಸಾಕು ನನಗೆ. ಪರ್ವತಗಳ ಕಡೆಗೆ ನಿನ್ನನ್ನೇ ನೋಡುವೆ, ನನ್ನ ಸಹಾಯಕನು ನೀನೇ ನೀನೇ. ಹೇಳುವ ಪಾಚರೆದು ಈ ಕಟ್ಟಿನಲ್ಲಿಯೇ ನಿನ್ನನ್ನೇ ಕೂಗುವೆ, ಬಾ ನೀನೇ ನನ್ನನ್ನು ಬಿಡಿಸುವೆ. ಪರ್ವತಗಳ ಕಡೆಗೆ ಹೇಳುವ ನಿನ್ನನ್ನೇ ನೋಡುವೆ ಸ್ವಾಮಿ, ನನ್ನೇ ನೋಡುವೆ, ನನ್ನ ಸಹಾಯಕನು ನೀನೇ ನೀನೇ ನೀನೇ. ಈ ಕಟ್ಟಿನಲ್ಲಿ ನಿನ್ನನ್ನೇ ಪಾಲಿವನ್ನು ಕುಂತವೆ, ನೀನೇ ನನ್ನನ್ನು ಬಿಡಿಸುವೆ. ಯೇಸು ನೀನೇ ನೀನೇ ನನಗೆ ಯೇಸು ಸಾಕು ಸಾಕು ನನಗೆ ಯೇಸು ನೀನೇ ನನಗೆ ಯೇಸು ಸಾಕು ಹೇಳುವ, ಯೇಸು ನೀನೇ ನನಗೆ ಯೇಸು ನೀನೇ ನೀನೇ ನನಗೆ ಯೇಸು ಸಾಕು ಸಾಕು ನನಗೆ ಯೇಸು ನೀನೇ ನನಗೆ ಯೇಸು ಸಾಕು ಸಾಕು ನನಗೆ. ಯೇಸುವೆ ನೀನು ಮಾತ್ರ ನನಗೆ ಬೇಕು, ನಿನ್ನ ಪ್ರೀತಿಯೇ ನನಗೆ ಸಾಕು. ಯೇಸಪ್ಪ, ನನ್ನ ಮನಸ್ಸಲ್ಲಿ ನೀನಿರುವೆ ಅಪ್ಪ, ನನ್ನ ಹೃದಯದ ಒಳ್ಳೆ ಆಶ್ರಯವೇ, ನಿನಗಾಗಿ ಜೀವಿಸುವಂತೆ ನೂತನ ಆ ಸ್ವಭಾವವನ್ನು ನಮ್ಮಲ್ಲಿ ಹುಟ್ಟಿಸು ಅಪ್ಪ. ಇವತ್ತು ಕರ್ತನೆ, ಈ ಲೋಕದಲ್ಲಿ ಕರ್ತನೆ ಅಲೆಯುವಾಗಲೂ, ಕಡು ಪ್ರಶ್ನೆಯಲ್ಲಿ ನಿಂತಿರುವಾಗಲೂ ನನ್ನ ಉತ್ತರವು ನೀನೇ ಅಪ್ಪ. ಹಲವಾರು ಜನರಿಗೆ ಉತ್ತರವು ನೀನಾಗಿದ್ಯಪ್ಪ. ಈ ಲೋಕದಲ್ಲಿ ಯಾವ ಮಾರ್ಗದಲ್ಲಿ ನಾನು ಸಾಗಬೇಕು,
ಯಾರನ್ನು ನಂಬಿ ನಾನು ಬದುಕಬೇಕು, ಯಾರಿಗಾಗಿ ನನ್ನ ಜೀವಿತವನ್ನು ಕಟ್ಟಬೇಕೆಂಬುವ ಕಡು ಪ್ರಶ್ನೆಯಲ್ಲಿ ನಿಂತಿರುವಾಗ ಕರ್ತನೆ ಒಳ್ಳೆ ಉತ್ತರವು ನೀನು ಆಗಿದ್ಯಪ್ಪ. ಈ ಲೋಕದಲ್ಲಿ ಹುಡುಕಲಾರದ ಸಿಗಲಾರದ ಏಕೈಕ ಐಶ್ವರ್ಯ ನೀನು ಅಪ್ಪ. ಈ ಲೋಕದ ಐಶ್ವರ್ಯಗಳು ಮುತ್ತು ರತ್ನಗಳು ಅವು ಅಳಿದು ಹೋಗ್ತದೆ ಅಪ್ಪ. ಕಳ್ಳನು ಅದನ್ನು ಕದ್ಕೊಂಡು ಹೋಗ್ತಾನೆ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ. ಆದರೆ ನಿನ್ನ ಪ್ರೀತಿ, ನಿನ್ನ ಸಾನ್ನಿಧ್ಯಾನವನ್ನು, ನಿನ್ನ ಬಲ ಅಭಿಷೇಕವನ್ನು ಯಾರಿಂದಲೂ ಕದಿಯಲು ಸಾಧ್ಯವಿಲ್ಲಪ್ಪ. ನಿಮ್ಮನ್ನೇ ನಾವು ಆಶ್ರಯಿಸಿಕೊಳ್ಳುವರಾಗಿದ್ದೇವೆ ಅಪ್ಪ. ಈ ಭೂಮಿಯಲ್ಲಿ ಕಡು ಪ್ರಶ್ನೆಯಲ್ಲಿ ನನ್ನ ಉತ್ತರವು ನೀನೆ ಅಪ್ಪ. ಪ್ರಿಯರೇ ಮಕ್ಕಳೇ, ಇವತ್ತು ಯಾವ ಉದ್ದೇಶಕ್ಕಾಗಿ ನೀವು ಇಲ್ಲಿ ಬಂದಿದ್ದೀರೋ ಗೊತ್ತಿಲ್ಲ, ಯಾವ ಉದ್ದೇಶಕ್ಕಾಗಿ ಇಲ್ಲಿ ನಿಂತಿದ್ದೀರೋ ಗೊತ್ತಿಲ್ಲ. ಆದರೆ ಆತನ ವಾಕ್ಯ ಹೇಳ್ತದೆ, ನಾನೇ ಮಾರ್ಗವು ಸತ್ಯವು ಜೀವವು, ನನ್ನನ್ನು ಹೊರತು ನನ್ನ ಮೂಲಕವಾಗಿ ಹೊರತು ಯಾರು ತಂದೆ ಬಳಿಗೆ ಬರಲು ಸಾಧ್ಯವಿಲ್ಲ ಎಂಬುದಾಗಿ, ಯಾರು ಪರಲೋಕ ರಾಜ್ಯದ ಮೆಟ್ಟಲನ್ನು ಹತ್ತಲು ಸಾಧ್ಯವಿಲ್ಲ ಎಂಬುದಾಗಿ ಇವತ್ತು ಹೇಳ್ರಿ ಏಸಪ್ಪ. ಆ ಪ್ರಶ್ನೆಯಲ್ಲಿ ಉತ್ತರ ನೀನು ಆಗು ಸ್ವಾಮಿ. ಇವತ್ತೇಣ ಈ ಭೂಮಿಯಲ್ಲಿನ ಕಡು ಪ್ರಶ್ನೆಯಲ್ಲಿನ ನನ್ನ ಉತ್ತರವು ನೀನೇ, ನೀನೇ ಅಂಜಿಕೆಯಲ್ಲಿನ ಅಲೆಯುತ್ತಾ ನಾನಿರೇ ತಾಯಿಯಂತೆ ನೀ ಸಂತೈಸುವೆ. ಈ ಭೂಮಿಯಲ್ಲಿನ ಕಡು ಪ್ರಶ್ನೆಯಲ್ಲಿನ ನನ್ನ ಉತ್ತರವು ನೀನೇ, ನೀನೇ ನೀನೇ. ಅಂಜಿಕೆಯಲ್ಲಿನ ಅಲೆಯುತ್ತಾ ನಾನಿರೇ ತಾಯಿಯಂತೆ ನೀ ಸಂತೈಸುವೆ. ಈ ಭೂಮಿಯಲ್ಲಿನ ಹೇಳುವ ವಾಚ್ಯರ ಒಪ್ಪಿಸಿಕೊಟ್ಟು ಹೇಳ್ರಿ, ನನ್ನ ಉತ್ತರ ನೀನೇ ಸ್ವಾಮಿ, ನೀನೇನೇ ಯೇಸುವೆ. ನಿನ್ನ ಪಾದದಲ್ಲಿ ನಾವು ಬಿದ್ದು ಬೇಡ್ತೇವೆ. ಅಂಜಿಕೆಯಲ್ಲಿನ ಅಲೆಯುತ್ತಾ ನಾನಿರೇ ತಾಯಿಯಂತೆ ನೀ ಸಂತೈಸುವೆ. ಯೇಸು ನೀನೇ, ನೀನೇ ನನಗೆ ಯೇಸು ಸಾಕು, ಸಾಕು ನನಗೆ ಯೇಸು ನೀನೇ, ನೀನೇ ನನಗೆ ಯೇಸು ಸಾಕು, ಸಾಕು ನನಗೆ ಯೇಸು ನೀನೇ. ನನಗೆ ಯೇಸು ಸಾಕು, ಸಾಕು ನನಗೆ. ಹೌದು ಸ್ವಾಮಿ, ನೀನು ಮಾತ್ರ ನಮಗೆ ಸಾಕು ಅಪ್ಪ. ನಿನ್ನ ಪ್ರೀತಿ ಹೊರತು ಬೇರೇನು ಬೇಡ ಅಪ್ಪ. ನಿನ್ನ ಸಮ್ಮುಖದಲ್ಲಿ ಸಂತೋಷ ಉಂಟು ಅಪ್ಪ, ನಿನ್ನ ಸಮ್ಮುಖದಲ್ಲಿ ಸಮಾಧಾನ ಉಂಟು, ನಿನ್ನ ಸಮ್ಮುಖದಲ್ಲಿ ಬಿಡುಗಡೆ ಉಂಟು ಅಪ್ಪ. ನಿನ್ನ ಸಮ್ಮುಖದಲ್ಲಿ ನಿತ್ಯವೂ ನಿರಂತರವೂ ಜೀವಿಸುವಂತ ಅಭಿಷೇಕ, ಬಲ, ಅನ್ಯೂನ್ಯತೆ, ಪ್ರೀತಿ, ವಿಶ್ವಾಸಗಳುಂಟು ಅಪ್ಪ. ಕರ್ತನೇ, ಇವತ್ತು ಏನೇ ಇದ್ದರೂ ಇಲ್ಲದಿದ್ದರೂ ಏಸಪ್ಪ ನಿನ್ನನ್ನೇ ನಾವು ಬಯಸ್ತೇವೆ ಅಪ್ಪ. ನಿನ್ನನ್ನೇ ನಮ್ಮ ರಕ್ಷಕನಾಗಿ, ನಮ್ಮ ಒಡೆಯನಾಗಿ, ನಮ್ಮ ಕರ್ತನಾಗಿ, ನಮ್ಮ ತಾಯಿಯಾಗಿ, ನಮ್ಮ ತಂದೆಯಾಗಿ ಸ್ವೀಕರಿಸುವರಾಗಿದ್ದೇವೆ. ಯಾಕಂದ್ರೆ ಈ ಲೋಕದಲ್ಲಿ ಒಳ್ಳೆ ಉತ್ತರ ಎಂಬುದಾಗಿ ಬಯಸುವುದಾದರೆ ಅದು ನೀನು ಮಾತ್ರ ಅಪ್ಪ. ನಿನ್ನ ಕೃಪೆ ಪ್ರೀತಿಗಳು ಮಾತ್ರ ಅಪ್ಪ. ಈ ಲೋಕದ ಎಲ್ಲ ಆಸೆ ಬಯಕೆಗಳು ಶೂನ್ಯವಾಗಿ ಹೋಗ್ಬೋದು, ಆದರೆ ನೀನು ನಮ್ಮ ಮೇಲೆ ಇಟ್ಟಿರುವ ಚಿತ್ತವು ಅದು ನೆರವೇರುವಂಥದ್ದಾಗಿದೆ ಅಪ್ಪ. ಇಸಪ್ಪ, ಈ ಒಂದು ನಿನ್ನ ಉದ್ದೇಶಕ್ಕಾಗಿ ಸ್ತೋತ್ರ, ನಿನ್ನ ಪ್ರೀತಿಗಾಗಿ ಸ್ತೋತ್ರ ಅಪ್ಪ. ನಿನ್ನ ಕನಿಕರಗಳಿಗಾಗಿ ನಾವು ಸ್ತೋತ್ರ ಮಾಡ್ತೇವೆ ರಾಜ. ಕರ್ತನೆ, ಇದುವರೆಗೂ ನಡೆಸಿದ ನಿನ್ನ ಮಹಿಮೆಗಾಗಿ ಸ್ತೋತ್ರ, ಇದುವರೆಗೂ ಕಾರ್ಯ ಮಾಡಿದ್ದ ನಿನ್ನ ಉಪಕಾರ್ಯಗಳಿಗಾಗಿ ಸ್ತೋತ್ರ ಅಪ್ಪ. ನೀನು ಒಳ್ಳೆಯವನು, ಸರ್ವಶಕ್ತನು, ಪ್ರತಿಯೊಬ್ಬರ ಜೀವಿತವನ್ನು ಕಟ್ಟುವಾತನು, ಪುನರ್ ಸ್ಥಾಪಿಸಲು ಯೋಗ್ಯವಾದ ರೀತಿಯಲ್ಲಿ ನಡೆಸುವವನು ನೀನು ಮಾತ್ರ ಅಪ್ಪ.
ಈ ಲೋಕಕ್ಕೆ ಅರ್ಥ, ಈ ಜೀವಿತಕ್ಕೆ ಅರ್ಥ ಇಲ್ಲ ಇದ್ದಾಗ, ಈ ಜೀವಿತಕ್ಕೆ ಬೆಲೆ ಇಲ್ಲದಿದ್ದಾಗ ಕರ್ತನೆ ನೀನು ಯೋಗ್ಯರನ್ನಾಗಿ ನಿಲ್ಲಿಸುವ ದೇವರಾಗಿದ್ದೀಯಪ್ಪ. ನಮ್ಮ ಮಹಿಮೆ ಕಾಣುವಂತೆ ಮಾಡಿದೀಯ. ಸ್ತೋತ್ರ ಅಪ್ಪ. ಇದುವರೆಗೂ ನಡೆಸಿದ್ದೀಯ ಶಕ್ತವಾಗಿ ಕರ್ತನೆ. ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರನ್ನು, ಆನ್ಲೈನಲ್ಲಿ ವೀಕ್ಷಣೆ ಮಾಡ್ತಿರುವಂಥ ಪ್ರತಿಯೊಬ್ಬರನ್ನು ಕರ್ತನೆ ನಿನ್ನ ಮುಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಕರ್ತನೆ ಉದ್ದೇಶವನ್ನು ನೆರವೇರಿಸುವ ದೇವರೇ ನಿನಗೆ ಸ್ತೋತ್ರ ಅಪ್ಪ. ಕರ್ತನೆ ಮುಂದಿನ ಸಮಯನ ಕರಗಳಿಗೆ ಒಪ್ಪಿಸಿಕೊಡುವಾಗ ಶಕ್ತವಾಗಿ ನಡೆಸು, ಬಲಪಡಿಸು, ಕಾರ್ಯ ಮಾಡಿ ಎಂಬುದಾಗಿ ಬೇಡ್ಕೊಳ್ತಾ ಎಲ್ಲ ಸ್ತುತಿಗೆ ನಮ್ಮ ಮಹಾತ್ಮ ನಿನ್ನೊಬ್ಬನೇ ಉಂಟಾಗಲಿ. ಯೇಸುವಿನ ಅಧಿಕ ಆಶೀರ್ವಾದವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬಿಡಿದ ನಮ್ಮ ತಂದೆ, ಆಮೆನ್. ಪ್ರೈಸ್ ದ ಲಾರ್ಡ್. ಈ ಲೋಕದಲ್ಲಿ ನಿಧಿಗಿಂತಲೂ ನಿಕ್ಷೇಪಗಳಿಗಿಂತಲೂ ಸಿಗಲಾರದ ಏಕೈಕ ಐಶ್ವರ್ಯ ಅದು ಯೇಸು ಕ್ರಿಸ್ತನು ಮಾತ್ರ. ಯೇಸು ಕ್ರಿಸ್ತನ ಕೃಪೆ ನಮ್ಮೆಲ್ಲರೊಟ್ಟಿಗಿರುವಾಗ ಯಾವ ನಿಧಿ, ಚಿನ್ನ, ಮುತ್ತು, ರತ್ನವಳ ಯಾವುದು ಅದಕ್ಕೆ ಸರಿಸಾಟಿ ಇಲ್ಲ. ಯಾಕೆಂದರೆ ದೇವರ ಕೃಪೆ ಇಲ್ಲಿ ಮಾತ್ರ ಅಲ್ಲ, ಪರಲೋಕ ರಾಜ್ಯದಲ್ಲೂ ಕೂಡ ನಮ್ಮೆಲ್ಲರೊಟ್ಟಿಗೆ ಅಧಿಕವಾಗಿರುವಂಥದ್ದಾಗಿದೆ. ದೇವರು ಪರಲೋಕ ರಾಜ್ಯದ ಕಡೆಗೆ ಜನರನ್ನು ನಡೆಸುವವರಾಗಿದ್ದಾರೆ. ಇದೇ ಮೊದಲನೇ ಬಾರಿಗೆ ಆನ್ಲೈನ್ ವೀಕ್ಷಣೆ ಮಾಡ್ತಿದ್ದೀರಿ. ಯೇಸುವಿನ ನಾಮದಲ್ಲಿ ನಿಮಗೆ ಸ್ವಾಗತ. ನೀವು ಇದುವರೆಗೆ ಯಾವುದು ಸಭೆಗೆ ಹೋಗ್ತಿಲ್ಲ ಅಂದರೆ ಖಂಡಿತವಾಗಿಯೂ ನೀವು ಪ್ರತಿ ವಾರ ನಮ್ಮ ಸಭೆಯ ಆನ್ಲೈನಲ್ಲಿ ನೀವು ಒಂದು ವೀಕ್ಷಣೆ ಮಾಡ್ಬೋದು, ಆರಾಧನೆ ಮಾಡ್ಬೋದು. ಸಾಧ್ಯವಾದರೆ ನಮ್ಮೆಲ್ಲರೊಟ್ಟಿಗೆ ಬಂದು ನೀವು ಕೂಡ ನಮ್ಮ ಜೊತೆ ಆರಾಧನೆ ಮಾಡ್ಬೋದು. ಹಿಂದೆ ಕಾಣಿಕೆ ಡಬ್ಬಿ ಇರುತ್ತೆ, ಅಲ್ಲಿ ನಿಮ್ಮ ಕಾಣಿಕೆ ದಶಮ ಭಾಗಗಳನ್ನು ಹಾಕಿ. ಯಾಕೆಂದರೆ ದೇವರು ಕೊಡುವ ಕೈಗಳನ್ನು ನೋಡುವನಾಗಿದ್ದಾನೆ. ದೇವರು ಕೊಡುವ ಕೈಗಳನ್ನು ಬರುವ ದಿನಮಾನಗಳಲ್ಲಿ ಹೆಚ್ಚೆಚ್ಚಾಗಿ ಕೊಡಲಿಕ್ಕೆ, ಅಭಿವೃದ್ಧಿಪಡಿಸಲು ಶಕ್ತನಾಗಿದ್ದಾನೆ. ಹಾಗಾಗಿ ಎಲ್ಲರೂ ಕಾಣಿಕೆ ದಶಮ ಭಾಗಗಳನ್ನು ಹಾಕಿ. ಹಾಗೆ ಪ್ರತಿ ಬುಧವಾರ ಸಂಜೆ 7 ಗಂಟೆಗೆ ಬೈಬಲ್ ಸ್ಟಡಿ ಇರ್ತದೆ. ಎಲ್ಲರೂ ತಪ್ಪದೆ ಭಾಗವಹಿಸಿ. ಹಾಗೆ ಪಾಸ್ಟ್ನ ಭೇಟಿ ಮಾಡುವಂಥವ್ರು ಸಾಲಾಗಿ ನಿಂತು ಪಾಸ್ಟ್ನ ಭೇಟಿ ಮಾಡಿ. ಇದೊಂದು ಒಳ್ಳೆಯ ಸಮಯ. ನಿಮ್ಮ ಸೆಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಲಿಕ್ಕೆ ಪ್ರತಿ ವಾರ ನಾವು ಹೇಳ್ತಿರ್ತೇವೆ, ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ನಾವು ಹೇಳಿದ ಮೇಲೂ ಕೂಡ ಹಲವಾರು ಬಾರಿ ಫೋನ್ ರಿಂಗ್ ಆಗೋದು ಆಗ್ತದೆ. ಅದು ಆ ರೀತಿಯಾಗಿ ಆಗಬಾರ್ದು. ನಾವು ಯಾಕೆಂದರೆ ಕರ್ತನಿಗೆ ಗೌರವವನ್ನು ಕೊಡುವಾಗ ನಾವಿವೆಲ್ಲವನ್ನು ನಾವೇನು ಮಾಡ್ತೇವೆ, ಸ್ಟಾಪ್ ಮಾಡ್ತೇವೆ. ಕರ್ತನನ್ನು ಯಾವಾಗ ನಾವು ಮಾನಿಸ್ತೇವೆ, ವಾಕ್ಯವನ್ನು ಕೇಳುವಾಗ ಶಬ್ದ ಬರದ ಹಾಗೆ ನಾವು ನೋಡಿಕೊಳ್ಳುವವರಾಗಿದ್ದೇವೆ. ನಾವು ಹಾಗಾಗಿ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಮುಂದಿನ ಸಮಯಗಳನ್ನು ದೇವರ ಕರೆಗಳಿಗೆ ಒಪ್ಪಿಸಿಕೊಟ್ಟು ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಸ್ತೋತ್ರ ವಂದನೆ ಸ್ವಾಮಿ. ಕರ್ತನೇ, ನೀನು ಬಲವುಳ್ಳವನು ಅಪ್ಪ, ನಿತ್ಯವೂ ಇರುವಂಥ ದೇವರು, ಇದಾತನು ಇರುವಾತನು, ಇನ್ನು ಮುಂದೆ ನಮ್ಮ ನಡೆಸುವ ದೇವರೇ ನಿನಗೆ ಸ್ತೋತ್ರ ಅಪ್ಪ. ಹೌದು ಕರ್ತನೇ, ಯಾಕೆಂದರೆ ನಾವು ಹಾಡಿನ ಮುಖಾಂತರವಾಗಿ ಹೇಳುವ ಹಾಗೆ ಈ ಭೂಮಿಯಲ್ಲಿ ಕಡು ಪ್ರಶ್ನೆಯಲ್ಲಿ ನಿಂತಿರುವಾಗ ನಮ್ಮ ಸಹಾಯಕನು, ನಮ್ಮ ಉತ್ತರವು, ನಮ್ಮ ಧೈರ್ಯವು, ನಮ್ಮ ಸ್ಥೈರ್ಯವು, ನಮ್ಮ ನಂಬಿಕೆಯು ನೀನೇ ಆಗಿದೆ. ಯಾಕೆಂದರೆ ನಾವು ವಾಕ್ಯ ಹೇಳ್ತದೆ, ಯುದ್ಧವು ನನ್ನದು, ಜಯವು ನಿನ್ನದು ಎಂಬುದಾಗಿ. ಕರ್ತನೆ, ಹೌದು ಸ್ವಾಮಿ, ಜಯವನ್ನು ಕೊಡಲು ಶಕ್ತನಾದ ದೇವರು ಈ ಲೋಕದಲ್ಲಿ ನೀನೊಬ್ಬನೇ ಅಪ್ಪ. ನಿಮ್ಮನ್ನು ನಂಬಿ ನಾವು ಆಶ್ರಯಗೊಂಡು ನಿನ್ನಲ್ಲಿ ಕರ್ತನೆ ನಾವು ಬಂದು ಪ್ರಾರ್ಥಿಸುವಾಗ ನಮ್ಮನ್ನು ಬಲಪಡಿಸುವ ದೇವರು ನೀವು ಆಗಿದ್ದೀರಿ ಸ್ವಾಮಿ. ಮುಂದಿನ ಸಮಯನ ಕರಗಳಿಗೆ ಒಪ್ಪಿಸಿಕೊಡುವಾಗ ಪ್ರಿಯ ಸಭಾಪಾಲಕರು ಮಾತಾಡು ಸ್ವಾಮಿ. ಹೌದು ಸ್ವಾಮಿ, ಈ ವರ್ಷದಲ್ಲಿ ಸಮೃದ್ಧಿಯ ವರ್ಷದಲ್ಲಿ ನಾವಿರುವಾಗ ಕರ್ತನೆ ಸಮೃದ್ಧಿಯನ್ನು ಹೊತ್ತುಕೊಂಡು ಹೋಗುವವರಾಗಿರಬೇಕು. ಕರ್ತನೆ, ಸಮೃದ್ಧಿಯ ಪ್ರಕಾರ ಜೀವಿಸುವಂಥವರಾಗಿರಬೇಕು. ಕರ್ತನೆ, ಆ ಸಮೃದ್ಧಿ ಬರಬೇಕೆಂದರೆ ಯಾವ ರೀತಿಯಾಗಿ ನಾವು ಇರಬೇಕು, ಯಾವ ರೀತಿಯಾಗಿ ನಮ್ಮ ಹೃದಯವನ್ನು ಪರಿಶುದ್ಧಗೊಳಿಸ್ಕೊಳ್ಬೇಕು, ಯಾವ ರೀತಿಯಾಗಿ ನಾವು ನಂಬಿಕೆಯಲ್ಲಿ ಜೀವಿಸಬೇಕೆಂಬ ಕಾರ್ಯವನ್ನು ಬೋಧಿಸಲು ಶಕ್ತನಾದ ದೇವರು ನೀವು ಆಗಿದ್ದೀರಿ ಅಪ್ಪ. ಪ್ರಿಯ ಸಭಾಪಾಲಕರಿಗೆ ಮಾತಾಡು ಕರ್ತನೆ, ಆಶೀರ್ವಾದಗಳು ಉಂಟಾಗಲಿ ಸ್ವಾಮಿ. ನಿನ್ನ ಬಲದ ಆತ್ಮನು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಇದುವರೆಗೂ ಮಾಡಿದ ಅದ್ಭುತ ಕಾರ್ಯಗಳಿಗಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹತ್ವ ನಿನ್ನೊಬ್ಬನೇ ಉಂಟಾಗಲಿ. ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದೆ ನಮ್ಮ ತಂದೆಯೇ, ಆಮೇನ್. ಈ ಸಂದರ್ಭದಲ್ಲಿ ಎಲ್ಲರೂ ಕಣತಟ್ಟುತ್ತಾ ಸಭಾಪಾಲಕನ ಸ್ಟೇಜ್ ಮೇಲೆ ಬರಮಾಡಿಕೊಳ್ಳೋಣ.